ಇನ್ನೊಮ್ಮೆ ಚರ್ಚೆ ಮಾಡಿ ಸಾಧ್ಯವಾದರೆ ಹೈಕಮಾಂಡ್ ಭೇಟಿ ಮಾಡಿದ್ರೆ ಮಾಡಬೇಕಾಗುವಂಥ ಸಂದರ್ಭ ಅಲ್ಲ. ಇದು ಏನಾಗಿದೆ ಈಗ ನೋಡಿ, ಯಾರು ಮುಂದುವರೆದು ಕಾಂಗ್ರೆಸ್ ಪಕ್ಷದವ್ರು ಮುಖ್ಯಮಂತ್ರಿ ಇರ್ತಾರೆ. ಇಲ್ಲಿ ಏನಾಗಬೇಕು, ಏನು ದಿನನಿತ್ಯ ಮಾಧ್ಯಮಗಳಲ್ಲಿ ನೀವೊಬ್ಬರು ಕೇಳ್ತೀರ, ಅವರೊಬ್ಬರು ಒಂದು ಹೇಳ್ತಾರೆ, ಇವರೊಬ್ಬರು ಒಂದು ಹೇಳ್ತಾರೆ. ಒಟ್ಟಾರೆಯಾಗಿ ಕಾಂಗ್ರೆಸ್ ಪಕ್ಷದ ಇಮ್ಯಾಜಿನ್ ಡೌನ್ ಮಾಡುವಂಥ ಕೆಲಸ ಆಗ್ತಾ ಇದೆ ವಿರೋಧ ಪಕ್ಷದವರಿಂದ. ನಮ್ಮ ಪಕ್ಷದ ವಿಚಾರನ ವಿರೋಧ ಪಕ್ಷದವರು ಚರ್ಚೆ ಮಾಡೋ ಅಗತ್ಯಕ್ಕಿಲ್ಲ. ನಾವು ಯಾರನ್ನಾರು ಮಂತ್ರಿ ಮಾಡ್ಕೊತೀವಿ, ಯಾರನ್ನಾರು CM ಮಾಡ್ಕೊತೀವಿ ಅಲ್ವಾ. ಅವರು ಇದ್ರ ಬಗ್ಗೆ ಚರ್ಚೆ ಮಾಡಿ ಗೊಂದಲ ಸೃಷ್ಟಿ ಮಾಡ್ತಾರೆ. ಇದಕ್ಕೊಂದು ಸ್ಪಷ್ಟನೆ ಕೊಟ್ಟುಬಿಡಿ, ಅಂತಿಮವಾಗಿ ಇದಕ್ಕೆ ತೆರೆ ಎಳೀಲಿ ಅನ್ನೋದು ನಮ್ಮೆಲ್ಲರ ಉದ್ದೇಶ. ಸರ್, ಬಾಲಕೃಷ್ಣ ಅವ್ರದ್ದು ಜನ್ಮದಿನಕ್ಕೆ ಇನ್ನೂ 3-4 ದಿನ ಬಾಕಿ ಇದೆ. ಅಲ್ಲ, ಅವರು ಬೆಳಗಿನ ಜಾವ ಆಚೆ ಹೋದ್ರು, ಇಲ್ಲ ಬೆಂಗಳೂರಲ್ಲಿ ಇಲ್ಲ. ಸೊ ಹೆಂಗೂ ಇರೋಲ್ವಲ್ಲ ಅಂತ ನಿನ್ನೆ ಕೆಲವರಿದ್ದು ಕರೆದ್ರು, ಹೋದ್ರು. ಸರ್, DCM ಅವರು ಕೂಡ ಹೇಳಿದ್ರು, ಈಗ ಹೊಸದಾಗಿ ಶಾಸಕರಾಗಿರೋರು ಕೂಡ ಸಚಿವರಾಗಬೇಕು ಅನ್ನೋಂಥ ಆಸೆ ಇಟ್ಕೊಂಡಿದ್ದಾರೆ. ಸೊ ನಾನು ಕೂಡ ಬಹಳ ಚಿಕ್ಕ ವಯಸ್ಸಿನಲ್ಲೇ DCM ಸಚಿವ ಆದವನು. ಈಗ ಅವರು ಮೊದಲನೇ ಬಾರಿ DK ಸಾಹೇಬರು ಕೂಡ ಮೊದಲನೇ ಬಾರಿ ಬಂಗಾರಪ್ಪ ಅವ್ರ ಗೌರ್ಮೆಂಟಲ್ಲಿ ಮಂತ್ರಿ ಆದರು. ಪ್ರಿಯಾಂಕ್ ಖರ್ಗೆ ಅವರು ಮೊದಲನೇ ಬಾರಿ ಶಾಸಕರಾಗಿ ಅವರು ಮಂತ್ರಿ ಆದರು. ಇನ್ನೂ ಭಾಳಷ್ಟು ಜನ ಮಂತ್ರಿಗಳಾದರು ಮೊದಲನೇ ಸರಿ ಗೆದ್ದಂಥವ್ರು. ಬೇರೆ ಬೇರೆ ರಾಜ್ಯದಲ್ಲೂ ನೋಡ್ತಾ ಇದ್ದೀವಿ, ಮೊದಲನೇ ಸರಿ ಗೆದ್ದು ಯಾವುದೇ ಅನುಭವ ಇಲ್ಲದರೂ ಮುಖ್ಯಮಂತ್ರಿಗಳಾಗಿದ್ದಾರೆ. ಸೊ ಹಂಗಾಗಿ ಮೊದಲನೇದಾರು ಮಾಡಬಾರ್ದು ಅನ್ನುವಂಥದ್ದು ಏನಿಲ್ಲ. ಸ್ವಲ್ಪ ಯಂಗ್ಸ್ಟರ್ಸ್ ಇರ್ತಾರೆ. ಈ ಸಾರಿ ವಿಶೇಷವಾಗಿ ಎಲ್ಲ ಹೊಸಬರನ್ನ ಆಯ್ಕೆ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಯಂಗ್ಸ್ಟರ್ಸ್ನ ಆಯ್ಕೆ ಮಾಡಿದ್ದಾರೆ. ಜನರ ಬಯಕೆ ಕೂಡ ಅದಿದೆ. ಸೊ ಹಾಗಾಗಿ ಅವಕಾಶ ಕೊಡಿ ಅನ್ನೋದು ಎಲ್ಲರೂ ಒತ್ತಾಯ.